ಎಲ್ಲಿ ಏನಂತ ಮದು? ಏನ 300 ರೂಪಾಯಿ ಕಟ್ ಮಾಡ್ತೀವಿ ನಾವು, ಹಂಗೆ ನಾವು ಹಿಂಗೆ ನಾವು ಅಂತ KBM. ಯಾವಾಗ? ಈಗ ಮಾಡಿದ್ವಿ ಫೋನ್ ಅವನ್ಗ. ಅದೇ ನಮ್ಗೆ ಜೈ ಹೇಳ್ಬಿಟ್ಟವ್ರ, ಯಾರಿಗೂ ಏನು ಕೇರ್ ಮಾಡ್ಬೇಡ್ರಿ ನೀವು, ಕಟ್ ಮಾಡ್ತಾರೆ ತಿಂಗ ಕರೆಕ್ಟಾಗಿ ಕಟ್ಲೇಬೇಕು, ತಿಂಗ ಆ ಟೈಮ್ಗೆ ಆ ಡೇಟಿಗೆ ಕಟ್ಬೇಕು ಅಂತ ಏನಂದ್ರೆ ಇವರು ನಮ್ಮ ಬೆಂಗಳೂರಿಗೆ ಬರೋಷ್ಟು ಕಟ್ ಮಾಡ್ಬಿಟ್ಟವ್ರೆ. ಅಲ್ಲ ರೈತರ ಮನೆಗಳು ಹಿಂಗ್ ಮಾಡ್ತಾರಲ್ಲ, ಹೋಗ್ಬಿಡು ಫ್ಯಾಕ್ಟ್ರಿಗಳಲ್ಲಿ ಹೋಗಿ ಕಟ್ ಮಾಡಿ. ಅದಕ್ಕೆ ಒಂದು ಸುದ್ದಿ ಮಾಡ್ತೀನಿ, ಇದನ್ನ ಆಡಿಯೋ ರೆಕಾರ್ಡ್ ಮಾಡ್ಕೊತೀನಿ. ಏನು ಮಾಡೋಲ್ಲ ಕಣ, ಇರೋ ಬಂದು ನಮ್ಗೆ ದಬಾಳಿಕೆ ಮಾಡೋದು, ಅದೇನೋ ಹೋಗಿ ಬಂದು ಬರೀ ಬಡವ್ರ ಮೇಲೆ ಅಲ್ವಾ? ಯಾ ಬಡಿ ಮಾಡ್ಬೇಕು ಸುಮ್ಮನೆ. ಅಲ್ಲ ಈ ರೈತರ ಮನೆಗಳಿಗೆ ಏನು ಈಗ ಬರ್ತಾರಂತ ಯಾರ ಮಕ್ಕ ಬರ ಫ್ರೀ ಕೊಡೋದಮ್ಮ, ನಮ್ಗೆ ತಾಯಿಯ ಕೆಟ್ಟಗಳ ಹೋಗಪ್ಪ, ಯಾರು ಫ್ರೀ ಬೇಡ ಗಿರಿ ಬೇಡ. ಅವ್ಳು 850 ಬಂದೆ ಕಣ ಅಷ್ಟ. 850ಕ್ಕೆ ಶ್ರೀನಿವಾಸ ನಮ್ಮ ಕಟ್ ಮಾಡ್ಬಿಟ್ಟು ಹೊಂಟೋಗೋಲ್ಲ ಬಂದ್ರು. ಕೇಳ ಹೇಳ್ತಾರೆ ಜೈ ಹತ್ರ ಫೋನ್ ಮಾಡ್ಸೋ, ಇನ್ಫ್ಲೂಯೆನ್ಸ್ ಮಾಡ್ಸೋ ಅಂತ. ಅದೇ ಇನ್ನು 800 ರೂಪಾಯಿ ಹೋಗೋಣ ಇನ್ಫ್ಲೂಯೆನ್ಸ್ ಮಾಡ್ಸೋಕ. ನಮ್ ಬೆಂಗಳೂರು ಹೋಗಿದ್ರೆ ಹೆಂಗ ಅಡ್ಜಸ್ಟ್ ಮಾಡೋದಕ್ಕೆ, ಬೆಂಗಳೂರು ಹೋಗಿ ಕಂಪ್ಯೂಟರ್ ಕೆಟ್ಟೋಗಿತ್ತು, ಅದ್ ರೆಡಿ ಮಾಡ್ಸ್ಕೊಬರಿ. ಒಂದ್ಸತ್ ಫೋನ್ ಮಾಡೋಣ ನಾವು, ಅಲ್ಲಿ ಎಲ್ಲ ಟ್ರಾಫಿಕ್ ಅಲ್ವಾ, ಎತ್ತಿಲ್ಲ. ಇನ್ನೊಂದ್ಸತಿ ನಾನು 5 ಸತಿ ಮಾಡಿದ್ದೀನಿ, ಫೋನ್ ಎತ್ತಿಲ್ಲ. ನಾವು ಒಂದ್ಸತಿಗೆ ಎತ್ತಿಲ್ಲ ಅಂತ ಅದಕ್ಕೆ ಕಟ್ ಮಾಡಿದ್ದೀನಿ ಅಂತ. ಅದಕ್ಕೆ ಅಲ್ಲಿ ಗೌರ್ಮೆಂಟ್ ಆಫೀಸಲ್ಲಿ ಲೆಕ್ಕಾಚಾರಕ್ಕೆ ದಬ್ಬಾಳಕೆ ಅವ್ರು. ಹಂಗೆ ಅಂದೆ, ಗೌರ್ಮೆಂಟ್ ಆಫೀಸಲ್ಲಿ ಅಂತ ಹಿಂಗೆ ದಬ್ಬಾಳಕೆ ಆಡ್ತಿದ್ರೆ ನಮ್ ಜಾಗದಲ್ಲಿ ನಿಂತ್ಕೊಂಡು ನೋಡ್ರಿ ನೀವು, ಧರ್ಮ ಕರ್ಮ ಅನ್ನೋದ ಮಾನವೀಯತೆ ನೋಡಂಬ ಫಸ್ಟ್ ಓದಿ. ನಮ್ ಕೊಟ್ಟಿಲ್ವ ತಿಂಗ ಪಿನ್ ಟು ಪಿನ್ ಕಟ್ಟಿಲ್ವ ಬಂದ್ ಚೆಕ್ ಮಾಡೋದ. ಏನ ಈ ತಿಂಗ ಒಂದ್ 5 ದಿನ ತಿಂಗ ಹೆಚ್ಚು ಕಮ್ಮಿ ಆಯ್ತದ, ಅದಕ್ಕೆ ಒಂದ್ ನೋಟಿಸ್ ಕೊಡ್ಬೇಕಲ್ಲ ಕಟ್ ಮಾಡ್ಬೇಕಾದ್ರೆ. ಯಾಕೆ ಬಂದ್ ಕಟ್ ಮಾಡ್ಬಿಟ್ಟು ಯಾರೋ ಒಂದು ಹಂಗೆ ಮಾಡಿದ್ದ. ಕಟ್ ಮಾಡ್ಬಿಟ್ಟು ಹೋಗೋಣ. ಕೇಳೋಣ, ಇಲ್ಲಿ ರೈತರುಗಳು ಪಾಪ ಮುಗ್ದ್ರು ಗೊತ್ತಿಲ್ಲ, ಮತ್ತೆ ಕೇಳಿದ್ರೆ ಬಂದು ಇದೆ ಭತ್ತ ಹಾಕಿ ಹಾಕೋದು ಒಟ್ಟಾಗಿ ಏನ್ ಗೊತ್ತಾ, ಕಂಪ್ಲೇಂಟ್ ಕೊಡು ಇವ್ರಿಗೆ ಐಆರ್ಎಸ್ಗೆ, ಇವ್ರಿಗೆ ಅಥಾರಿಟಿ ಅವ್ರಿಗೆ ಕಂಪ್ಲೇಂಟ್. ಎಲ್ಲ ಮಿಂಗಲ್ಲ ಕಣ, ಬಿಟ್ಕೊಡಲ್ಲ ಒಬ್ರಿಗೊಬ್ರು ಅವ್ರವ್ರಿಗೆ. ಇಲ್ಲ ಸಂಬಂಧಪಟ್ಟಂತ ಅವ್ರಿಗೆ ಕಂಪ್ಲೇಂಟ್ ಕೊಡು. ಮತ್ತೆ ಇದು ಈಗ ಅವರು ಕಟ್ ಮಾಡ್ಬಿಟ್ಟು ಹೋಗೋರಲ್ಲ, ಅದೇನ್ ಇಟ್ಕೊಡ್ಬೇಕು ತಾನೆ ಫಸ್ಟ್ ನೋಟಿಸ್ ಕೊಡ್ಬೇಕು ತಾನೆ. ಕಟ್ ಮಾಡ್ಬಿಟ್ಟು ಹೋಗಿರೋದಕ್ಕೆ ಕಟ್ ಮಾಡ್ತೀವಿ ಅಂತ ಮಾಹಿತಿ ಕೊಡ್ಬೇಕು. 6 ತಿಂಗಳು ಟೈಮ್ ಕೊಡ್ಬೇಕು ಅವರು. ನಾನ್ ತಿಂಗ ಕಟ್ಟಿದ ಮರ. ಇವ್ರು ಬೇಕು ಅಂತ ದಬ್ಬಾಳ್ಕೆ ಮಾಡೋದು ಅಷ್ಟೇ, ಇದೇನು ತಿಂಗ ಕಟ್ತಾರಲ್ಲ ಬೇಡ. ನಾನು ಫೋನೆಲ್ಲ ಕಟ್ಕೊಂಡ್ಬಿಡ್ತೀನಲ್ಲ. ಈ ದಿನ ಆಯ್ತಾಡ ಸ್ವಲ್ಪ ಎಂತವರೆಗೂ ತೊಂದ್ರೆ. ಈಗೆಲ್ಲ ವ್ಯವಸಾಯ ಟೈಮಲ್ಲಿಗೆಲ್ಲ ಆರಂಭ ಟೈಮಲ್ವಾ, ಸರಿಯಪ್ಪ. ಈಗ 15 ದಿನ ಹೆಚ್ಚು ಕಮ್ಮಿ ಆಯ್ತದೆ, ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಅವರು. ರೈತರುಗಳಿಗೆ ಈಗ ಬೆಳೆ ಎಲ್ಲ ನಾಶ ಆಗಿ ಸಮಸ್ಯೆ ಇಲ್ಲ ಅವ್ರೆ. ಅದನ್ನ ಗಮನ ಅಂತಿರೋದು. ಏನೋ ಮನೆಯವರು ಯಾವ ಬೋಳಿ ಬರ್ಬೇಕು. ಡಿ ಸಿ ಅವರೇನೆ ಆಯ್ತಾ, ಬರ ಪರಿಹಾರ ಅಂತ ಕೊಡ್ಸವ್ರೆ ಎಲ್ಲರಿಗೂ. ಏನು ಕೊಟ್ಟಿದ್ರೆ ನಮ್ಗೆ ಏನೋ ಬಂದಿಲ್ಲ. ದೊಡ್ಡ ಫ್ಯಾಕ್ಟ್ರಿಗಳಿಗೆ, ದೊಡ್ಡ ರೈಸ್ ಮಿಲ್ಗಳು ಹೋಗ್ಬಿಟ್ಟು ಕಟ್ ಮಾಡಿ ಅಂತ ಹೇಳಿ ನೋಡೋ ತಾಕತ್ತಿದ್ರಿ ಅವ್ರಿಗೆ. ಅವರು ಈ ಕಮಾಯಿ ಕೊಡ್ತಾರಲ್ಲ ಅವ್ರಿಗೆಲ್ಲ ತಿಂಗ ಹಪ್ತ ಕೊಡ್ತಾರಲ್ಲ. ನಾವ್ ಕೊಡ್ಲ್ವಲ್ಲ, ನಾವೇನ್ ಕೊಟ್ಟವು? ನಾವು ಜೀವನ ಮಾಡೋದೇ ಕಷ್ಟ ನಮ್ಗೆ. ನಮ್ಗೆ ಹುಡುಕದ್ದು ಅವ್ರಾದ ತಿಂಗ ಹಪ್ತ ಹೋಯ್ತಾ, ಮೇಲಧಿಕಾರಿಗೆ ಹೋಯ್ತಾ, ಖರ್ಚು ಕೊಡ್ತಾರ. ರೈತರು ಟಿಸಿಗಳು ಹಾಕಕ್ಕೆ 50,000 30,000 ನಮ್ ಕರೆಂಟ್ ಬರ್ತಾರೋ ಅವ್ರು ಕರೆಂಟ್ ಕೊಡ್ತಾರ. ಅವ್ರು ಫೋನ್ ಮಾಡೋದು ತಡಕಣ ಕಾಯ್ಕ ನಿಂತಿರ್ತಾರ. ಫಸ್ಟ್ ಅವ್ರದ್ದು ಅಟೆಂಡ್ ಮಾಡೋದು, ಆಮೇಲೆ ಮಕ್ಕಳದು ನೋಡ್ಕೊಂಡು. ಒಂದಷ್ಟು KBಗಳಲ್ಲಿ ಮೀಡಿಯೇಟರ್ಗಳು ಅವಳ ಜಾಸ್ತಿ ಆಗ್ಬಿಟ್ಟದ ಅದು. ಹೆವಿ ಆಗ್ಬಿಟ್ಟದ. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ಗುತ್ತಿಗೆದಾರ ಕಾಟ. ಇವ್ರು ಏನ್ ಕೆಲಸ ಮಾಡಿ ಎಲ್ಲ ಅವರೇ ಮಾಡ್ಬೇಕು, ಅವ್ರ ಕಡೆಯಿಂದನೇ ಬರೋದು ಇವ್ರಿಗೆ. ಹೌದು. ಹಂಗಾಗಿ ಹೇಳೋರಿಲ್ಲ ಕೇಳೋರಿಲ್ಲ. ಎಂಪ್ಲಾಯ್ಸ್ ಏನ್ ಮಾಡ್ತಾರೆ ಗೊತ್ತಾ, ಫಸ್ಟ್ ಬಿಲ್ ಮಾತ್ರ ಹೋಗುದವ. ಇಲ್ಲಿ ಯಾವ ಕೆಲ್ಸಕ್ಕೆ ಬರಲ್ಲ ಅವ್ರು ಬರೋದೇ ಬಿಲ್ಗೆ. ಸುಮ್ನೆ ಕೆರೆ ಮೇಲೆ ಕಂಬ ಬಿದ್ದೋಯ್ತದಲ್ಲ, ರೆಡಿ ಮಾಡು ಅಂತ ಹೇಳಿ. ಯಾವ್ದೋ ಕೆರೆ ಕಬ್ಬಳದ್ದು ಅಲ್ಲ, ಕೆರೆ ಮೇಲೆ ಕಂಬಗಳೆಲ್ಲ ಬಿದ್ದೋಯ್ತದ, ಸುದ್ದಿ ಮಾಡಿದಿದೆ. ಅದನ್ನ ರೆಡಿ ಮಾಡಕ್ ಆಗಲ್ಲ. ಅದಾಗೋದ. ಹಂಗಂದ್ರೆ ಅಯ್ಯರ್ ಕಡೆ ತರ್ಬೇಕು ನೀವು, ನಾವೇನೋ ಹೇಳ್ಕದ್ದು ಅಂತಾರ. ನೀವೇನ್ ಹಾಕಿದ್ರಿ ಇಲ್ಲಿ ಬಂದೂರ್ಲಿ? ನಾವು ಬರೀ ಸುಮ್ನೆ ನಿಮಂಗ ಸಮಾಜ ಇದು ಜನಸೇವಕರು ಇದ್ದಂಗೆ ನಾವು ಅಂತಂದ್ರೆ. ಜನಸೇವಕರು ಅಂದ್ರೆ ಜನ ಇದ್ ಮಾಡ್ತಾರೆ ನಮ್ಗೆ. ಇವ್ರವರಲ್ಲ ಇವ್ರು. ಆಯ್ತಾ, ನಿಮ್ಗೆ ನೋಟಿಫಿಕೇಶನ್ ಕೊಟ್ಟಿದಾರಾ? ಏನು ಕೊಟ್ಟಿಲ್ಲ ಕಣ. ಯಾಕೆ ಅಂಗಡಿಲಿ ನಾನು ಬೆಂಗಳೂರು ಬರೋಸ ಕಟ್ ಮಾಡ್ಬಿಟ್ಟಿದ್ರು. ಇಲ್ಲ ಮೇಲಧಿಕಾರಿ ಅಷ್ಟೇ, ಒಂದ್ಸತಿ ಮಾಡೋಣ. ಅದು ಬೇರೆ ಇಲ್ಲಿ ಕಾಲೇಜ್ ಡೀಟೇಲ್ಸ್ ಈ ಸುದ್ದಿ ಕಳಿಸ್ತೀನಿ ಮೇಲಧಿಕಾರಿಗೆ. ಶ್ರೀನಿವಾಸ ಅಂದ್ಬಿಟ್ಟು ಬಲ್ಲೋದವ ಅಂತೇನು. ಓಕೆ ಸರಿ. ಆಯ್ತು.